ಓಂ ಶ್ರೀ ಗುರುಭ್ಯೋ ನಮಃ. ಹಿರೇಮನಕಟ್ಟಿ ಮಠದ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಮಂಜುರಂಜನ ಪ್ರಣವ ಸ್ವರೂಪ ವೀರಭದ್ರ ಮಹಾಶಿವಯೋಗಿಗಳವರನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಪ್ರಸ್ತುತ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಗುರು ಶಟಸ್ಥಳ ಬ್ರಹ್ಮ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡ್ದಾವರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವೆಸಗಿ ಇವತ್ತಿನ ಒಂದು ವಿಶೇಷ ಸಭೆ ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವಿಶೇಷ ಸಭೆಯಲ್ಲಿ ಯಾಕಂದ್ರೆ ಮುಂಬರುವ ಉಪಚುನಾವಣೆಯ ಸಲುವಾಗಿ ಇದು ಪೂರ್ವ ತಯಾರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಒಬ್ಬ ಜನನಾಯಕರಾಗಿರ್ತಕ್ಕಂಥವ್ರು ಜನಾಭಿಪ್ರಾಯವನ್ನು ಪಡೆದುಕೊಂಡು ಮುಂದುವರೆದ್ರೆ ಅದು ಇನ್ನೂ ಒಂದು ಯಶಸ್ಸಿಗೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರು, ಯಾಕಂದ್ರೆ ಇವತ್ತು ನಾವು ಏನಾದರೂ ಕೇಳಬೇಕಾದ್ರೆ ಯಾವ ಒಂದು ಕಾರಣಕ್ಕೆ ಕೇಳ್ತಾರಪ್ಪ ಅಂತಂದ್ರೆ ನಾ ಈ ಕ್ಷೇತ್ರದೊಳಗೆ ಕೆಲಸ ಮಾಡೀನಿ, ನನಗೆ ಅಧಿಕಾರವನ್ನು ಕೊಡೋದಕ್ಕೆ ನೀವೆಲ್ಲರೂ ಸಾಥ್ ಕೊಡ್ರಿ ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತು ಅವ್ರು ನಮ್ಮೂರಿಗೆ ಬಂದಿದ್ದಾರೆ. ಇವತ್ತು ಕ್ಷೇತ್ರಕ್ಕೆ ಯಾವ ರೀತಿ ಅವರು ಕೆಲಸ ಮಾಡ್ಯಾರ ಅಂತ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಇಲ್ಲಿ ಪ್ರಸ್ತುತ ಇದ್ದವರಿಗೆ ಗೊತ್ತದ. ಯಾಕಂದ್ರೆ ನಾವು ಹಲವಾರು MLAಗಳನ್ನು ನೋಡೇವಿ. ಇಲ್ಲಿವರೆಗೆ MLA ಭೇಟಿ ಆಗ್ಬೇಕಂತಂದ್ರೆ ಹೆಂಗೈತೆ ಅಂತ ಕೇಳಿದ್ರೆ ಒಬ್ಬ ದೊಡ್ಡ ಸಾಹೇಬನ ಭೇಟಿ ಆಗದಂಗೆ ಅಂಥ ಒಂದು ಪರಿಸ್ಥಿತಿ ಒಳಗೂ ಸಹಿತ ನಮ್ಮ ಖಾದ್ರಿ ಸಾಹೇಬರು ನೀವು ಅವ್ರ ಹತ್ರ ಹೋಗ್ರಿ, ಯಾರೇ ಹೋಗಲಿ, ಇವತ್ತು ಸಣ್ಣ ಹುಡುಗ ಹೋದ್ರೂ ಸಹಿತ ಅವ್ರನ್ನ ಮೈದಡವಿ ಮಾತಾಡಿಸುವಂಥ ಒಂದು ಸಹೃದಯ ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಖಾದ್ರಿ ಸಾಹೇಬ್ರ ಹತ್ರ ಐತೆ. ಅದು ಎಲ್ಲರಿಗೂ ಬರೋಂಗಿಲ್ಲ. ಅದು ಅಧಿಕಾರ ಮದ, ಯೌವನ ಮದ, ಅದು ರೂಪ ಮದ ಅಂತ ಅಷ್ಟಮದಗಳು ಅಂತ ಹೇಳ್ತಾರೆ. ಆ ಅಷ್ಟಮದಗಳಲ್ಲಿ ಯಾವ ಮದಗಳೂ ಇಲ್ಲ. ಇವತ್ತು ಸಣ್ಣ ಹುಡುಗರು ಸಹಿತ ಅವರು ಮಾತಾಡಿಸುವಂಥ ಒಂದು ಸೌಜನ್ಯತೆ ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಖಾದ್ರಿ ಸಾಹೇಬ್ರ ತಲೆಯಲ್ಲಿ ಐತಿ. ಅವರಿಗೆ ಸಹಿತ ನಮ್ಮ ಗ್ರಾಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಒಂದು ಮುಂಬರುವ ಉಪಚುನಾವಣೆಯಲ್ಲಿ ನೀವಷ್ಟೇ ಅಲ್ಲ, ಎಲ್ಲರೂ ಸಹಿತ ಒಕ್ಕೊರಲಿನಿಂದ ಇವತ್ತು ಏನು ನಾವು ಬೇರೆ ವಿಚಾರವಾಗಲ್ಲ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವೆಲ್ಲ ಚುನಾವಣೆಯಲ್ಲಿ ಆರಿಸಿ ತರಬೇಕಾಗ್ಯದ. ನಿಮ್ಮ ಕೆಲಸ ಆಗಬೇಕಂತಂದ್ರೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ತರಬೇಕಂತಕ್ಕಂಥ ಮಾತನ್ನು ತಿಳಿಸುತ್ತಾ ಅವರಿಗೆ ಖಾದ್ರಿ ಸಾಹೇಬರಿಗೆ ನಾನು ಹಿಂದೆ ಕೇಳಿದೆ, ನಮ್ಮ ಸಮಾಜದ ಬಾಂಧವರಿಗೆ ಟಿಕೆಟ್ ಕೊಡಬೇಡ್ರಿ ಅಂತ ತಿಳ್ಕೊಂಡು ಒಬ್ಬರು ಒಂದು ವಿಚಾರವನ್ನು ತಿಳಿಸಿದ್ದೈತಿ. ಆದ್ರೂ ಸಹಿತ ಯಾಕಂದ್ರೆ ಬೊಮ್ಮಾಯರಿಗೆ ಫೈಟ್ ಕೊಡುವಂಥ ವ್ಯಕ್ತಿ ನಮ್ಮ ಖಾದ್ರಿ ಸಾಹೇಬ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ತಾಲೂಕಿನಾಗ. ಅಂಥ ಒಂದು ವ್ಯಕ್ತಿ ಇಲ್ಲಿ ಐತಿ. ಆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅದ್ರ ಜೊತೆಗೆ ಇಲ್ಲಿ ಏನಂದ್ರೆ ಸ್ವಕಾರ್ಯ ಸ್ವಾಮಿ ಕಾರ್ಯ. ಇವತ್ತು ನಮ್ಮ ಖಾದ್ರಿ ಸಾಹೇಬ್ರು ಇದ್ರಿಗೆ ಅದಾರ ಅಂತ ಹೇಳುವಂಥ ಮಾತಲ್ಲ. ಅವ್ರು ಏನಪ್ಪ ಅಂತಂದ್ರೆ ಇವತ್ತು ಧರ್ಮ ಇಲ್ಲೇ ಒಂದು ರಾಜಕೀಯ ಎರಡನ್ನೂ ಹೊಂದಿರತಕ್ಕಂಥವ್ರು. ಅಂಥ ಒಂದು ಅದ್ಭುತ ವ್ಯಕ್ತಿ ಅದಾರ. ಅವ್ರಿಗೆಲ್ಲರೂ ಸಹಿತ ನೀವೆಲ್ಲರೂ ಸಹಕಾರ ಕೊಡೋಣ. ಅದ್ರ ಏನು ಬರ್ತೈತಿ ಅದಕ್ಕೆಲ್ಲರೂ ಚಿರಋಣಿಯಾಗಿ ಮುಂದೆ ನಮ್ಮ ಕೆಲಸ ಮಾಡ್ಕೊಳಕ್ಕೆ ನಾವೆಲ್ಲರೂ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಂದು ಸರಿ ನಮಸ್ಕಾರಗಳನ್ನು ತಿಳಿಸಿ ಓಂ ಶಾಂತಿ. ಥ್ಯಾಂಕ್ ಯು.